ಎಲ್ರಿಗೂ ನಮಸ್ಕಾರ. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಡಬಲ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ವಿಡಿಯೋ ಮುಂದುವರಿಸಿ ನೋಡ್ತಾ ಇದ್ದೀರಾ. ನಮ್ಮ ರಾಮಾಯಣಪಾಳ್ಯ ಯಶವಂತಪುರ ಕ್ಷೇತ್ರದಲ್ಲಿ ಬರುವ ರಾಮಾಯಣಪಾಳ್ಯಗೆ ಅಂತೂ ಇಂತೂ ಕೊನೆಗೂ ಎಷ್ಟೋ ವರ್ಷಗಳ ಬೇಡಿಕೆಯ ನಂತರ ತುಂಬ ಕಾದಿಯ ನಂತರ ನಮಗೆ ರಸ್ತೆ ಮಾಡ್ತಾವ್ರೆ. ನಮ್ಮ ಶಾಸಕರು, ನಮ್ಮ ಹೆಮ್ಮೆ ಅಭಿವೃದ್ಧಿ ಅಧಿಕಾರರು, ಯಶವಂತಪುರ ಶಾಸಕರು. ದೇಶನ ಡೆವಲಪ್ಮೆಂಟ್ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತದೆ. ಎಷ್ಟೋ ವರ್ಷಗಳ ನಂತರ ಬಂತು ಕೊನೆಗೂ ಹೆಂಗೋ. ಈಗ ನಿಮ್ಮ ಊರಲ್ಲೂ ರೋಡು ಮಾಡಬೇಕು, ಇದೇ ಥರ ಆಗಿದ್ದರೆ ಕಮೆಂಟ್ ಮಾಡಿರಿ ನೋಡೋಣ. ನಾವು ಅದ್ರ ಬಗ್ಗೆ ಯಾವುದನ್ನಾಗಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಊರದ್ದು ವೀಡಿಯೋ ಕಳಿಸಿ, ಆ ವೀಡಿಯೋನ ಅಪ್ಲೋಡ್ ಮಾಡಿ ನೋಡೋಣ. ಆದಷ್ಟು ಸಹಾಯ ಮಾಡೋಣ. ನಮ್ಮೂರಿಗೆ ನಾವು ಆಗಲಿ, ನಮ್ಮ ಜನತೆ ಆಗಲಿ, ಅಥವಾ ರಿಪಬ್ಲಿಕ್ ಕನ್ನಡ ಎಲ್ಲ ಚಾನಲ್ ಅವರು ಬಂದು ಎಷ್ಟೋ ಕಷ್ಟಪಟ್ಟ ಮೇಲೆ ಇವಾಗ ರಸ್ತೆ ಮಾಡ್ತಾವ್ರೆ. ಇಲ್ಲಿ ಫ್ಯಾಕ್ಟ್ರಿಗಳು ಇವರೆಲ್ಲ ಯೂಸ್ ಮಾಡ್ಕೊಳ್ತಾರೆ, ಹಾಳಾಗೋಗುತ್ತೆ ನೋಡಿ. ಇವರಿಂದನೇ ನಮಗೆ ಇವತ್ತು ರೋಡ್ ಬರ್ತಾಯಿದೆ. ಇವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್. ತಮ್ಮಯ್ಯಣ್ಣ ಮತ್ತು ಮಂಜ ಅಂಕಲು ಇಬ್ಬರು ಕೂತವ್ರೆ. ಇವರಿಬ್ಬರಿಂದ ಒಂದು ರೋಡು ಇವರಿಬ್ರು ಮಾಡಿಸ್ತವ್ರೆ. ಇವರಿಬ್ರು ಒಂದು ಸ್ಪೆಷಲ್ ಥ್ಯಾಂಕ್ಸ್. ಹಂಗೆ ನೋಡ್ತಾ ಇದ್ದೀರಾ, ನಮ್ಮ ದೇಶ ಇದೇ ರೀತಿ ಮುಂದುವರಿಲಿ. ರೆಡಿ ಮಿಕ್ಸ್ ಕಾಂಕ್ರೀಟ್ RMC ಸಿಮೆಂಟ್ ತಂದು ಹಾಕಿ ಎಲ್ಲ ರೆಡಿ ಮಾಡ್ತಾವ್ರೆ. ಏನು 1 ಕಿಲೋಮೀಟ್ರ್ ರೋಡ್ ಇತ್ತಿದ್ದು. 1 ಕಿಲೋಮೀಟ್ರ್ ರೋಡ್ ಮಾಡೋಕ್ಕೆ 2 ವರ್ಷದಿಂದ ಕಾದಿದ್ದೀವಿ. 2 ವರ್ಷದಿಂದ ಇಲ್ಲಿ ಗಾಡಿ ಹೋಗೋದಿರಲಿ, ನಾವು ನಡೆಯೋಕ್ಕೆ ಕಷ್ಟ ಆಗೋಗಿತ್ತು. ಇವಾಗೇನೋ ನೀವು ನೋಡ್ತಿದ್ದೀರಾ, ಜಲ್ಲಿ ಹಾಕ್ತವ್ರೆ, JCB ತಂದು ಕ್ಲೀನ್ ಮಾಡೋರು. ಅದಕ್ಕೆ ಈ ಥರ ಕಾಣ್ತೈತೆ. ಫುಲ್ಲು ಕಾಡಾಗಂಗೆ ಒಳ್ಳೆ ನಡೆಯೋಕ್ಕೂ ಆಗದಿರಂಗೆ ಆಗೋಯಿತು. ಬೆಂಗಳೂರಲ್ಲಿ ಹಿಂಗಾಗೈತೆ. ಆಗಿತ್ತು, ಸರಿ ಹೋಗ್ತಾಯಿದ್ದಪ್ಪ ಹೆಂಗೋ. ಎಲ್ರಿಗೂ ಥ್ಯಾಂಕ್ಸ್, ಇದಕ್ಕೆ ಕಾರಣ ಆದವ್ರಿಗೆಲ್ಲ. ನೋಡ್ತಾ ಇದ್ದೀರ, ಎಲ್ಲರೂ ಹೇಳ್ತಿದ್ರು ಈ ರೋಡು ಹಾಕಿದ್ರೆ ಗಾಡಿ ಕ್ಲೀನಾಗಿ ಹೋಗೋಕ್ಕಲ್ಲ, ಕುಡಿತದೆ, ಮತ್ತು ಅದು ಇದು ಅಂತ. ತಾರ್ ರೋಡ್ ಹಾಕ್ಬೇಕಿತ್ತು ಅಂತ. ತಾರ್ ರೋಡ್ ತಿರ್ಗಾ ಹಾಕಲ್ಲ ನಮ್ಮ ಸರ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.